ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತಿಂದ ಮಿನಿ ಬ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಾನಿವತ್ತು ಸೋಮವಾರ ಆಗಿದ್ದರಿಂದ ಸೋಮವಾರ ಮನೆ ದೇವ್ರ ಪೂಜೆಯನ್ನು ಮಾಡಿ ನಂತರ ಮಕ್ಕಳಿಗೆ ತುಂಬ ಇಷ್ಟವಾದಂಥ ಮಸಾಲೆ ದೋಸೆಗೆ ಆಲೂಗೆಡ್ಡೆ ಪಲ್ಯವನ್ನು ಮಾಡಿಕೊಂಡಿದ್ದೆ. ನನ್ನ ಮಕ್ಕಳಿಗೆ ತುಂಬ ಇಷ್ಟ, ಅದರಲ್ಲಿ ಎಸ್ಪೆಷಲಿ ನನ್ನ ಮಗಳಿಗಂತೂ ತುಂಬ ಇಷ್ಟ. ಹಾಗಾಗಿ ನಾನು ಯಾವಾಗಲೂ ಹೀಗೆ ದೋಸೆ ತವದ ಮೇಲೆ ದೋಸೆನ ತೆಳುವಾಗಿ ಹಾಕಿ ಅದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾನು ಅದಕ್ಕೆ ಕೆಂಪು ಚಟ್ನಿನ ಸ್ಪ್ರೆಡ್ ಮಾಡ್ತೀನಿ. ಈ ರೀತಿ ಮಾಡಿಕೊಡೋದ್ರಿಂದ ತುಂಬ ಇಷ್ಟಪಟ್ಟು ಸಹ ತಿಂತಾರೆ. ಹಾಗೆ ನಾನು ಈ ರೀತಿ ಕೆಂಪು ಚಟ್ನಿನೆಲ್ಲ ಸ್ಪ್ರೆಡ್ ಮಾಡಾದಮೇಲೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿನ ಹಾಕ್ತೀನಿ. ಆಮೇಲೆ ನೀವು ತುಪ್ಪ ಅಥವಾ ಎಣ್ಣೆ ಏನು ಬೇಕಾದರೂ ಹಾಕ್ಕೋಬೋದು. ನಂತರ ಇದಕ್ಕೆ ನಾನು ಕೆಲವೊಂದು ಸಲ ಪುಟಾಣಿ ಪುಡಿನೂ ಹಾಕ್ತೀನಿ, ಅಂದರೆ ಕಡಲೆ ಪುಡಿ ಅಂತ ಏನು ಹೇಳ್ತೀವಿ ಅದನ್ನು ಹಾಕ್ತೀವಿ. ನಂತರ ಇದನ್ನು ಆಲೂಗೆಡ್ಡೆನ ಹಾಕಿ ಈ ರೀತಿ ಕೆಂಪು ಬರೋವರೆಗೂ ಬೇಯಿಸ್ಕೊಂಡ್ರೆ ನನಗೆ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು. ಅದರಲ್ಲೂ ನನ್ನ ಮಗಳಿಗೆ ತುಂಬ ಇಷ್ಟ. ನನ್ನ ಮಗನಿಗೆ ಇದು ಇಷ್ಟ ಆಗಲ್ಲ, ಅವನಿಗೆ ಬೇರೆ ರೀತಿಯ ಚಟ್ನಿನ ಮಾಡಿಕೊಟ್ಟಿದ್ದೆ. ಅವನು ಸಹ ತುಂಬ ಕಷ್ಟಪಟ್ಟು ತಿಂತಾ ಇದ್ದ, ಆದ್ರೂ ಸಹ ಒಂದು ದೋಸೆ ತಿಂದು ಸುಮ್ಮನೆ ಆದ. ನಂತರ ಫ್ರೀ ಟೈಮಲ್ಲಿ ಅವರೇ ಆರೆಂಜ್ ಇದ್ದರೆ, ಅಂದರೆ ಕಿತ್ತಳೆ ಹಣ್ಣಿದ್ರೆ ಈ ರೀತಿ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಮಕ್ಕಳೇ ಮಾಡಲಿ ಅಂತ ನಾನೊಂದು ಸುಮ್ಮನೆ ಹಾಕ್ತೀನಿ, ಯಾಕೆಂದರೆ ನನ್ನ ಮಗಳು ಇದನ್ನು ತುಂಬ ಚೆನ್ನಾಗಿ ಮಾಡ್ತಾರೆ. ಎಲ್ಲ ಕಿತ್ತಳೆ ಹಣ್ಣನ್ನ ಕಟ್ ಮಾಡಿ ಇಟ್ಕೊಂಡು ಉಪ್ಪು ಖಾರ ಸಕ್ಕರೆ ಎಲ್ಲ ಕಲಿಸ್ತಾರೆ. ಥ್ಯಾಂಕ್ ಯು.